रघुनंदन रघुनंदन रघुवर सेवन रघुपति चायन शतयोजन शतशतयोजन शरधि नियोजन शरपरिलंघन रघुनंदन रघुनंदन रघुवर से ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಶೇಷ ದಿನ ವಿಡಿಯೋ ಮಾಡೋ ಕಾರಣ ಏನಂದರೆ, ಇಟ್ಕೆಗೂಡಿನ 10 ಜನರ ಗರಡಿಯಿಂದ ಮಟ್ಟಿ ತತ್ತೀವಿ. ಆ ಮಟ್ಟಿ ಎಲ್ಲಿಂದ ತತ್ತೀವಿ ಅಂದರೆ, ಚಾಮುಂಡಿ ಬೆಟ್ಟ ಪಾದದ ಹತ್ರ ಒಂದು ಊಳ ಸ್ಮಶಾನ ಇದೆ. ಆ ಸ್ಮಶಾನಕ್ಕೆ ಪ್ರತಿಯೊಂದು ಪೈಲ್ವಾನರು ಬರ್ತೀವಿ. ಹಾಗಂದರೆ ಇಟ್ಕೆಗೂಡಲ್ಲಿ ಎಷ್ಟು ಜನ ಪೈಲ್ವಾನರಿದ್ರು ಅವರು, ಇನ್ನೂ ಹಲವಾರು ಪೈಲ್ವಾನರುಗಳು, ಪ್ರತಿಯೊಬ್ಬರು ಪೈಲ್ವಾನರುಗಳು ಸ್ಮಶಾನದ ಹತ್ರ ಬರ್ತೀವಿ. ಆ ಸ್ಮಶಾನದ ಹತ್ರ ಹಳ್ಳ ತೋಡಿ ಆ ಹಳ್ಳದಲ್ಲಿ ಸಿಗೋ ಕೆಮ್ಮಣ್ಣ ಒಂದು 3 ಕುಕ್ಕೆಗೆ ತುಂಬ್ತೀವಿ. 3 ಕುಕ್ಕೆಗೆ ತುಂಬಿ ಆ ಕುಕ್ಕೆ ಬೆಟ್ಟದ ಥರ ಮಾಡಿ, ಕುಕ್ಕೆಗೆ ಒಂದು ಅಲಂಕಾರ ಮಾಡಿ, ಆ ಅಲಂಕಾರದ ಕುಕ್ಕೆನ 3 ಜನ ತಲೆ ಮೇಲೆ ಇಟ್ಕೊಂಡು ಇಟ್ಕೆಗೂಡಿಗೆ ಬರ್ತೀವಿ. ಇಟ್ಕೆಗೂಡು ಅಂದರೆ ನಮ್ಮ ಏರಿಯಾಗೆ ಬಂದು ನಮ್ಮ ಏರಿಯಾದಲ್ಲಿ ಮೊದಲನೇ ಪೂಜೆ ಗಣಪತಿ ದೇವಸ್ಥಾನದಲ್ಲಿ ಕೊಡ್ತೀವಿ. ಗಣಪತಿ ದೇವಸ್ಥಾನದಲ್ಲಿ ಕೊಟ್ಟ ನಂತರ ಬ್ಯಾಂಡ್ ಸೆಟ್ ತಮಟೆ ಎಲ್ಲ ಬಾರಿಸ್ಕೊಂಡು ಇಟ್ಕೆಗೂಡಿನ ಪ್ರತಿ ಗಲ್ಲಿ ಯಾವುದು ಮುಖ್ಯ ರಸ್ತೆ ಯಾವ್ದಾಗಿರುತ್ತೋ ಆ ಗಲ್ಲಿಗೆಲ್ಲ ಹೋಗಿ ಪೂಜೆ ಕೊಡ್ತೀವಿ. ಪೂಜೆ ಕೊಟ್ಟ ನಂತರ ಗರಡಿಗೆ ಬರ್ತೀವಿ. ಇಟ್ಕೆಗೂಡಿನ 10 ಜನರ ಗರಡಿಗೆ ಬರ್ತೀವಿ. 10 ಜನರ ಗರಡಿಯಲ್ಲಿ ಆ 3 ಕುಕ್ಕೆ ಮಟ್ಟಿ ತಂದಿರ್ತೀವಲ್ಲ, ಆ ಮಟ್ಟಿನ ಇಳಿಸಿ ಪೂಜೆ ಮಾಡ್ತೀವಿ. ವಿಶೇಷ ಪೂಜೆ ಮಾಡ್ತೀವಿ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಈ ಮಟ್ಟಿ ಥರ ಪೂಜೆನ ಮಾಡ್ತೀವಿ. ಈ ಮಟ್ಟಿ ಥರ ಪೂಜೆ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಯಾರ್ಯಾರು ಶಕ್ತಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಗೈಸ್, ಇದೇ ನಮ್ಮ ಇಟ್ಕೆಗೂಡು 10 ಜನ ಗರಡಿ. ಬನ್ನಿ ಒಳಗಡೆ ಹೋಗೋಣ. ಏನೇನು ರೆಡಿ ಆಗಿದೆ, ಏನೇನು ಎಲ್ಲ ರೆಡಿ ಮಾಡಿದ್ದಾರೆ ಅಂತ ನೋಡೋಣ. ಕುಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಅರ್ಶಿನ ಕುಂಕುಮ ಎಲ್ಲ ಬಳ್ದು ರೆಡಿ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡೋಣ. ಎಲ್ಲ ಮಟ್ಟಿ ಎಲ್ಲ ಏರ್ ಹಾಕಿ ಗದೆ ಎಲ್ಲ ಜೋಡಿಸಿದ್ದೀವಿ. ನೋಡಿ, ಫೈನಲ್ ಆಗಿ ಈ ಥರ ಬಂದಿದೆ ಫಿನಿಶಿಂಗು. ಮಧ್ಯದಲ್ಲಿ ಆಂಜನೇಯ ಕುಂಚಿ, ಆ ಕಡೆ ಈ ಕಡೆ ಗರ್ದಾನ್ ಕಲ್ಲು. ಎಲ್ಲ ಫೋಟೋಗೂ ಹೂ ಮುಡಿಸಿ, ಗದೆಗೆಲ್ಲ ಹೂ ಮಡಗಿ, ದೇವ್ರಿಗೆಲ್ಲ ಹೂ ಮಡಗಿ ಈಗ 3 ಕುಕ್ಕೆಗಳನ್ನೂ ಮಡಗಿದ್ದೀವಿ ಪೂಜೆಗೆ. ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಸ್ಮಶಾನಕ್ಕೆ ಹೊರಡೋದು. ಇವಾಗ ಪೂಜೆ ನಡೀತಿದೆ. ಪೂಜೆ ಮುಗಿಸ್ಕೊಂಡ ನಂತರ ಸ್ಮಶಾನಕ್ಕೆ ಹೋಗಿ ಮಟ್ಟಿ ತುಂಬೋದು. ಗಾಯ್ಸ್, ಎಲ್ಲರೂ ಕೊನೆಗೂ ಸ್ಮಶಾನಕ್ಕೆ ಬಂದಿದ್ದೀವಿ. ಗಾಡೀಲಿ ಬಂದ್ವಿ. ಎಲ್ಲ ಹೋಗ್ಬೇಕಾದ್ರೆ ಎಲ್ಲ ನಡ್ಕೊಂಡು ಹೋಗ್ತೀವಿ. ಒಬ್ಬೊಬ್ಬರು ಕೈಲಿ ಗಾಡಿಗೆ ಹೋಗ್ಬಿಟ್ಟು ನಾವು ಕುಕ್ಕೆನ ತಲೆ ಮೇಲೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತೀವಿ. ಎಲ್ಲ ಆಗಲೇ ಬಂದು ಶುರು ಹಚ್ಕೊಂಡಿದ್ದಾರೆ ಹಳ್ಳ ತೋಡೋಕ್ಕೆ. ನಾವು ಹೋಗಿ ತೋಡೋಣ ಬನ್ನಿ. ತೋಡಿರೋಂಥ ಹಳ್ಳದಲ್ಲಿ ಸಿಕ್ಕಿರೋ ಮಟ್ಟಿನ ಕೈಯಲ್ಲೇ ಒಂದ್ರಿ ಮಾಡಿ ಕಲ್ಲು ಕಸ ಎಲ್ಲ ಸಪ್ರೇಟ್ ಮಾಡಿ ಕುಕ್ಕೆಗೆ ತುಂಬ್ತೀವಿ. ಇಲ್ಲಿ ನೋಡಿ, ಆರಾಮಾಗಿ ಮಲಗಿದ್ದಾರೆ. ನಾವು ಕುಕ್ಕೆಗೆ ತುಂಬ್ತೀವಿ. ಒಬ್ಬರು ಕೈಯಲ್ಲಿ ಒಂದ್ರಿ ಮಾಡ್ತಾರೆ, ಒಬ್ಬರು ಕಲ್ಲೆ ತಗ್ತಾರೆ. ಕಸ ಸಿಕ್ಕರು ಕಸ ಎತ್ತಾಕ್ತಾರೆ. ಇವನೇ ಹೇಳಿರ್ತೀನಿ ಈ ಥರ ತಟ್ಟಿ ಬೆಟ್ಟದ ಥರ ಮಾಡಿ ಅದನ್ನು ಅರ್ಶಿನ ಕುಂಕುಮ ಬಳಿಯಕ್ಕೆ ಎತ್ಕೊಯ್ತೀವಿ. ಮೊದಲನೇ ಕುಕ್ಕೆ ತುಂಬಾಗಿದೆ. 2ನೇ ಕುಕ್ಕೆಗೆ ಸಿಕ್ಕಾಪಟ್ಟೆ ಮಣ್ಣು ಹಿಡಿತು. ಒಬ್ಬರು ನ್ಯೂಸ್ ಪೇಪರ್ನ ಇಟ್ಕೋಬೇಕು, ಇನ್ನೊಬ್ಬರು ಅರ್ಶಿನ ಮೆತ್ತಬೇಕು. ಏನಕ್ಕಂದರೆ ಅರ್ಶಿನ ಆ ಕಡೆಗೆ ಹೋಗ್ಬಾರ್ದು, ಲೆವೆಲ್ಲಾಗಿರಬೇಕು, ಲೆವೆಲಾಗಿ ಬೆಳಿಬೇಕು. ಹಂಗಾಗಿ ಒಬ್ಬರು ನ್ಯೂಸ್ ಪೇಪರ್ ಇಟ್ಕೋತೀವಿ ಲೆವೆಲ್ಲಾಗಿ, ಇನ್ನೊಬ್ಬರು ಅರ್ಶಿನ ಕುಂಕುಮ ಬೆಳೀತಾರೆ. ಇದು ಕೊನೆ ಕುಕ್ಕೆ ತುಂಬ್ತಾ ಇರೋದು. ಫಸ್ಟು 3 ಕುಕ್ಕೆಗೂ ಅರ್ಶಿನ ಬೆಳಿತೀವಿ. ಕೊನೆ ಕುಕ್ಕೆಗೆ ಈಗ ಅರ್ಶಿನ ಬೆಳೀತಾರೆ. ಅದು ಬೆಳೆದಾದ್ಮೇಲೆ ಕುಂಕುಮ ಬೆಳೀತಾರೆ. ಇದು ಬಂದು ಸಿಲ್ವರ್ ದಾರ ಏನಕ್ಕಂದರೆ ಹಿಂದ್ಗಡೆ ಹೂ ಹಿಂದ್ಗಡೆ ಬಿಡೋಕ್ಕೆ.
ಇದನ್ನು 3 ಮಾಡ್ತವ್ರೆ ಇವರು. ಆಮೇಲೆ ಇದು ಬಂದು ಲಿಂಬೆಹಣ್ಣು, ದೇವರು ಗೋಪುರದ ಮೇಲೆ ಮಡ್ಗಕ್ಕೆ ಲಿಂಬೆಹಣ್ಣು ರೆಡಿ ಮಾಡ್ತವ್ರೆ. ಅರ್ಶಿನ ನೀರು ಥರ ಮಾಡ್ಕೊಂಡು ಗಟ್ಟಿಯಾಗಿ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಮಧ್ಯದಲ್ಲಿ ಚಿಕ್ಕದಾಗಿ ಕುಂಕುಮದಲ್ಲಿ ಶೇಪ್ ಕೊಡ್ತಾರೆ. ಕುಂಕುಮ ಬೆಳೀತಾ ಇರೋದು 3ಕ್ಕೂ ಕುಂಕುಮ ಬೆಳಿತೀವಿ ಈಗ. ಒಂದಕ್ಕಾಗಲೇ ಬೆಳೆದಾಗಿದೆ, ಇನ್ನೊಂದಕ್ಕೆ ಯಾವ ಥರ ಬೆಳೀತವ್ರೆ ಅಂತ ನಿಮಗೆ ತೋರಿಸೋಕ್ಕಷ್ಟೇ. ನೋಡಿ ಈ ಥರ ಬೆಳೆಯೋದು ಕುಂಕುಮನ. ಆ ಥರ ಇನ್ನೊಬ್ಬರು ನ್ಯೂಸ್ ಪೇಪರ್ ಇಟ್ಕೊಂಡು ಈ ಕಡೆ ಏನಕ್ಕಂದರೆ ಆ ಕಡೆ ಹೋಗ್ಬೇಡ್ದಲ್ಲ, ಹಂಗಾಗಿ ಇದು ಬಂದು ಗ್ರಿಪ್ಗೆ ಇಟ್ಕೊಳ್ಳೋಕ್ಕೆ ಗ್ರಿಪ್ ಮಾಡ್ತಿರೋದು. ನೀಟಾಗಿ ಶೇಪ್ಗೆ ಇಟ್ಕೊಳ್ಳೋಂಗೆ ಗ್ರಿಪ್ ಮಾಡ್ತಿರೋದು. ಬೇಕು ನಮ್ಮ ಕಡೆ ಆಮೇಲೆ ಇಲ್ಲಿ ಸುಮ್ಮನೆ ವೀಡಿಯೋ ಮಾಡ್ತಿರ್ತೀವಿ, ನಿಮ್ಗೆ ಏನು ಪ್ರಯೋಜನ ಇಲ್ಲ. ಮ್ಯೂಟ್ ಮಾಡ್ಕೊಡ್ತಲ್ಲ ಎಲ್ಲ ಹಂಗಾಗಿ ಕೊಡ್ತೀನಿ. ಮ್ಯೂಟ್ ಮಾಡಿ ಒಂದೇ ನಿಮಿಷನ ಬರೋದು ಕುತ್ಕೊಳ್ಳೋದ್ರಪ್ಪ. ಏನು ಇದು ಮೈಸೂರಲ್ಲಿ ಕಡೆ ಹಿನ್ನಡಿದೀವಿ. अंबाक, औलाद, उस्ताद, कल्लेब, रामन, आंजनेय, तेन। வீர சைவர்கள் முன்னால் எங்கள் வீர வைரவம் தோற்காது. மன்னன் சொல்லுக்கு அஞ்சி என்றும் மேற்கு சூரியன் உதிக்காது. ராஜலட்சுமி நாயகன் ஸ்ரீனிவாசன் தான், ஸ்ரீனிவாசன் சேர்ந்த விஷ்ணுதாசன் நான். நாட்டில் உண்டு 1000 ராஜராஜன், அதனுக்கு ராஜன் இந்த ரங்கராஜன் தான். ಸೈಡ್
अंबक औलत उस्ताद कल्लेप रामन लक्ष्मण आंजनेय ಅಂತವರನ್ನು ಹಿಡಿದಿಲ್ಲವೆಂದು ಕೈ ಕಾಲು ಕೊಟ್ಟಾಗ ದೇವರಿಗೆ ಮಂಗಳ ತಿಳಿದೇವರಿಗೆ ಮಂಗಳಂ ಧ್ಯಾನಂತಿ ತಿಳಿಯುವಾಗ ನಿಮ್ಮ ತಲೆಯನ್ನು ಭಯಭಕ್ತಿಯಿಂದ ಓದುವುದು ಹಂಗೆ ಇವತ್ತು ಗರುಡಗಂಬ ಹೊಡಿತೀವಿ. ಏನಪ್ಪ ವಿಶೇಷ ಅಂದರೆ ಗಣಪತಿ ಕುಣಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತೇ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಗರುಡಗಂಬ ಹೊಡೆದ್ಬಿಡ್ತೀವಿ ನಾವು. ಮಾಡಿ ಗಂಡ್ಮಕ್ಳು ಇವಾಗ ಮಾಡ್ರಪ್ಪ, ಒಂದು 3 ಜನ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮಾಡ್ಬೇಕು. ಅದಕ್ಕೂ ಮಾಡ್ತಾರೆ ಮಾಡಿ. ಜನ ಈ ಥರ ಹನ್ನೊಂದು ಹಾಕ್ಬಾರ್ದು. ಸರಿ ಆಯಿತು ನಿಮ್ಮ ಶಾಸ್ತ್ರ ಪ್ರಕಾರ ಹಾಂ ನಮ್ದೇನೋ 9 ಜನ ಹಾಂ ಸರಿ ಹಾಂ ಅಲ್ಲಿ ಮೊದಲೇನೋ ಇದ್ದಾನ ಇರೇ ಒಂದು ನಿಮಿಷ ಏನ ಇರ ಹಾಂ ಹಾಂ ಏ 9 ಜನ ಇಟ್ಕೊಳ್ಳಿ ಕಂಬನ. ಒಳ್ಳೆ ಮದುವೆ ಹೆಣ್ಣು ಅವ್ರಿಗೆ ಇರ್ತಾರೆ. ಹಾಂ ಇರಮ್ಮ ಹಾಂ ಸರಿ ಹಾಕಿ ಮಡ್ಗಿ ಒಳ್ಳೇದಾಗ್ಲಿ ಅಂತ ಕೈ ಮುಕ್ಕೊಂಡು ಮಡ್ಗಿ. ನೋಡಿ ಮಹಾರಾಜ್ಗೆ ಆ ಕಡೆ ತಿರ್ಗಿಸೋ ಕರ್ಪೂರ ಹಚ್ಚಿಸ್ಬಿಡಪ್ಪ ಕುಂಕುಮ ಆ ಕಡೆ ಬರ್ಲಿ ಕಣೆ, ಈ ಕಡೆ ಮುಖ ಮಾಡ್ಬಿಟ್ಟಿದೆ ಕುಂಕುಮ. ತಿರ್ಗಿಸೋ ಸ್ಟ್ರೈಟ್ ಆಗಿ ಆಗ ಹಾಕ್ಬಿಡಿ 5 ಜನ ಮುಂದೆ ಸ್ಟ್ರೈಟ್ ಆಗಿ ಹಿಡ್ಕೋ. ಸಾಕು ಇಟ್ಕೊಳ್ಳಿ ಇವಾಗ. ಇನ್ನೊಂದು ಚೂರು ಈ ಕಡೆ ಬಾ. ಆಮೇಲೆ ಬನ್ನಿ ವಿದ್ಯಾ ಗಣಪತಿಗೆ. ಕೆಲವೊಬ್ರು ಕೇಳ್ಬೋದು, ನಿಮ್ಮ ಗರಡಿಯಿಂದ ಮಾತ್ರ ನೀವು ಮಟ್ಟಿ ತರೋದಂತ. ಇಲ್ಲ, ಪ್ರತಿಯೊಂದು ಗರಡಿಲೂ ಇವತ್ತಿನ ದಿನ ಮಾಡೇ ಮಾಡ್ತಾರೆ ಮಟ್ಟಿ ಥರ ಪೂಜೆ. ಪ್ರತಿಯೊಂದು ಗರಡಿ ಯಾವ್ಯಾವ ಗರಡಿ ಇದೆಯೋ ಎಲ್ಲ ಗರಡಿಲೂ ಮಾಡೇ ಮಾಡ್ತಾರೆ. ನಮ್ಮ ಗರಡಿಯಲ್ಲೂ ನಾವು ವಿಶೇಷವಾಗಿ ನಾವು ಈ ವರ್ಷ ಯಾವ ಥರ ತತ್ತಿದ್ದೋ ಟಮಟೆ ಹೊಡ್ಕೊಂಡು ಮನೆಗೆ ದೇವ್ರ ಪೂಜೆ ಕೊಟ್ಕೊಂಡು ಆ ಥರ ಪ್ರತಿ ವರ್ಷ ಮಾಡ್ಕೊಬರೋ ಥರನೇ ಈ ವರ್ಷವೂ ಮಾಡಿದ್ದೀವಿ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಹಾಗೆ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.